ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ರಾಮ ರಾಮ ಮುಕುಂದ ಮಾಧವ ರಾಮ ಸದ್ಗುರು ಕೇಶವ ರಾಮ ದಶರಥ ತನಯ ದೇವ ರಾಮ ಶ್ರೀನಾರಾಯಣ. ಕುಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಕಂ ವಂದೇ ವಾಲ್ಮೀಕಿ ಕೋಕಿಲಂ. ಆನಂದ ಚೇತನ ವಾಹಿನಿಯ ಎಲ್ಲ ವೀಕ್ಷಕರಿಗೂ ತಳಗುವಾರ ಆನಂದ್ ಮಾಡುವ ನಮಸ್ಕಾರಗಳು. ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದ ದ್ವಿತೀಯ ಸರ್ಗ. ನಾರದ ಮಹರ್ಷಿಗಳು ಹೇಳಿದ ಶ್ರೀರಾಮ ಚರಿತ್ರೆಯನ್ನು ಕೇಳಿ ವಾಗ್ವಿಶಾರದರಾದ ವಾಲ್ಮೀಕಿ ಮುನಿಗಳು ಶಿಷ್ಯ ಸಮೇತರಾಗಿ ಅವರನ್ನು ಶ್ಲಾಘಿಸಿ ಸತ್ಕರಿಸಿದರು. ಅನಂತರ ನಾರದರು ಹೋಗಿ ಬರುತ್ತೇನೆಂದು ಹೇಳಿ ವಾಲ್ಮೀಕಿಗಳ ಸಮ್ಮತಿಯನ್ನು ಪಡೆದು ಆಕಾಶ ಮಾರ್ಗವಾಗಿ ತೆರಳಿದರು. ಅವರು ದೇವಲೋಕಕ್ಕೆ ಹೊರಟು ಹೋಗಲು ವಾಲ್ಮೀಕಿ ಋಷಿಗಳು ಒಂದು ಮುಹೂರ್ತ ಕಾಲ ಆಶ್ರಮದಲ್ಲಿದ್ದು ಗಂಗಾ ನದಿಯ ಸಮೀಪದಲ್ಲಿರುವ ತಮಸಾ ನದಿಯ ತೀರಕ್ಕೆ ಸ್ನಾನಾಗ್ನಿಕಗಳನ್ನು ಮಾಡಲು ಹೊರಟರು. ಅವರು ತಮಸಾ ತೀರವನ್ನು ಸೇರಿ ಪರಿಶುದ್ಧವಾದ ತೀರ್ಥವನ್ನು ನೋಡುತ್ತಾ ಬಳಿಯಲ್ಲಿದ್ದ ಶಿಷ್ಯನನ್ನು ಕುರಿತು ಹೀಗೆಂದರು: ಭಾರದ್ವಾಜ, ಸ್ವಚ್ಛವಾದ ಈ ತೀರ್ಥವನ್ನು ನೋಡು. ತಿಳಿ ನೀರಿನಿಂದ ತುಂಬಿದ ಇದು ಸಜ್ಜನರ ಮನಸ್ಸಿನಂತೆ ಎಷ್ಟು ರಮಣೀಯವಾಗಿದೆ. ಮಗು, ಕಮಂಡಲವನ್ನು ಕೆಳಗಿಟ್ಟು ನನ್ನ ವಲ್ಕಲವನ್ನು ಕೊಡು. ಉತ್ತಮವಾದ ಈ ತಮಸಾ ತೀರ್ಥದಲ್ಲಿಯೇ ಸ್ನಾನ ಮಾಡುವೆನು. ಆಗ ಶುಶ್ರೂಷಾ ಪರನಾದ ಭಾರದ್ವಾಜನು ವಲ್ಕಲವನ್ನು ಗುರುಗಳಿಗೆ ಕೊಟ್ಟನು. ಆಗ ಜಿತೇಂದ್ರಿಯರಾದ ವಾಲ್ಮೀಕಿ ಮುನಿಗಳು ಶಿಷ್ಯನ ಕೈಯಿಂದ ಆ ನಾರು ಬಟ್ಟೆಯನ್ನು ತೆಗೆದುಕೊಂಡು ಸುತ್ತಲೂ ಇದ್ದ ವಿಶಾಲವಾದ ವನರಾಜಿಯನ್ನು ನೋಡುತ್ತಾ ತಿರುಗಾಡತೊಡಗಿದರು. ಅಲ್ಲಿ ಇಂಪಾಗಿ ಧ್ವನಿಗೈಯುತ್ತಾ ಒಂದನ್ನೊಂದು ಬಿಡದೆ ಹಾರಾಡುತ್ತಿದ್ದ ಕ್ರೌಂಚ ಪಕ್ಷಿಗಳ ಒಂದು ಜೋಡಿಯನ್ನು ಆ ಮಹಾತ್ಮರು ಕಂಡರು. ಅವರು ನೋಡುತ್ತಿದ್ದ ಹಾಗೆಯೇ ವೈರ ಬುದ್ಧಿಯ ಪಾಪಿ ಬೇಡನೊಬ್ಬನು ಆ ಜೋಡಿಯಲ್ಲಿ ಗಂಡು ಹಕ್ಕಿಯನ್ನು ಬಾಣದಿಂದ ಹೊಡೆದು ಬಿಟ್ಟನು. ಆಗ ಮೈಯೆಲ್ಲ ರಕ್ತಮಯವಾಗಿ ಆ ಹಕ್ಕಿಯು ನೆಲದ ಮೇಲೆ ಬಿದ್ದು ಹೊರಳಾಡತೊಡಗಿತು. ಅದನ್ನು ನೋಡಿ ಹೆಣ್ಣು ಹಕ್ಕಿಯು ದೀನ ಸ್ವರದಿಂದ ಗೋಳಿಟ್ಟು ಕೂಗಲಾರಂಭಿಸಿತು. ಕೆಂಪು ತಲೆಯ ಆ ಗುಂಡು ಹಕ್ಕಿ ಹೆಣ್ಣು ಹಕ್ಕಿಯ ಪತಿ, ಜೊತೆಗಾರ, ಕಾಮದಿಂದ ಮದಿಸಿತ್ತು. ಹೆಣ್ಣು ಹಕ್ಕಿಯು ಅಂತ ಪತಿಯನ್ನು ಕಳೆದುಕೊಂಡಿತು. ಅದನ್ನು ನೋಡಿ ಧರ್ಮಾತ್ಮರಾದ ವಾಲ್ಮೀಕಿ ಋಷಿಗಳಿಗೆ ಮರುಕವು ಹುಕ್ಕಿ ಬಂದಿತು. ಹೆಣ್ಣು ಹಕ್ಕಿಯು ಅರಚಿಕೊಳ್ಳುವುದನ್ನು ನೋಡುತ್ತಾ ಶೋಕಾಕುಲರಾದ ವಾಲ್ಮೀಕಿಗಳಿಗೆ ವ್ಯಾಧನು ಮಾಡಿದ ಕೆಲಸ ಅಧರ್ಮವೆಂದು ತೋರಿತು. ಕೂಡಲೇ ಅವರ ಬಾಯಿಂದ ಈ ಮಾತು ಹೊರಟಿತು: ಎಲೈ ವ್ಯಾಧ, ನೀನು ಬಹಳ ವರ್ಷ ಬದುಕಬಾರದು. ಈ ಕ್ರೌಂಚ ಪಕ್ಷಿಗಳ ಜೋಡಿಯಲ್ಲಿ ಕಾಮ ಮೋಹಿತವಾಗಿದ್ದ ಗಂಡು ಹಕ್ಕಿಯನ್ನು ನೀನು ಕೊಂದು ಹಾಕಿದ್ದೇಯೇ? ಹೀಗೆ ಹೇಳಿ ಸ್ವಲ್ಪ ಆಲೋಚಿಸುತ್ತಿರಲು ವಾಲ್ಮೀಕಿ ಮುನಿಗಳ ಮನಸ್ಸಿನಲ್ಲಿ ಒಂದು ಚಿಂತೆ ಉದ್ಭವಿಸಿತು. ಎಲಾ, ಈ ಪಕ್ಷಿಯನ್ನು ನೋಡಿ ಶೋಕ ಪರವಶನಾದ ನಾನು ಏನು ಹೇಳಿಬಿಟ್ಟೆ? ಅನಂತರ ತತ್ವಜ್ಞರಾದ ಆ ಮುನಿಶ್ರೇಷ್ಠರು ಒಂದು ನಿಶ್ಚಯಕ್ಕೆ ಬಂದು ಶಿಷ್ಯನನ್ನು ಕುರಿತು ಹೀಗೆಂದರು: ಭಾರದ್ವಾಜ, ಶೋಕಾರ್ತನಾಗಿ ನಾನು ಹೇಳಿದ ಈ ವಾಕ್ಯವು ಪದ ಚತುಷ್ಟಯಗಳಿಂದ ಕೂಡಿ ಗುರು, ಲಘು ಮುಂತಾದ ಅಕ್ಷರಗಳಿಂದ ಸಮವಾಗಿ ವೀಣೆಯಲ್ಲಿ ಲಯದಿಂದ ವಾದ್ಯಗಳೊಡನೆ ಹಾಡಲು ಯೋಗ್ಯವಾದ ಶ್ಲೋಕವಾಗಿ ಉಳಿಯಲಿ, ಬೇರೆ ರೀತಿ ಆಗದಿರಲಿ ಎಂದರು. ಆಗ ಭಾರದ್ವಾಜನು ಹಾಗೆಯೇ ಆಗಲೆಂದು ಹೇಳಿ ಗುರುಗಳು ಹೇಳಿದ ಮಾನಿಷಾದದ ಎಂಬ ಉತ್ತಮವಾದ ಶ್ಲೋಕವನ್ನು ಕಂಠಪಾಠ ಮಾಡಿದನು. ಅದರಿಂದ ವಾಲ್ಮೀಕಿಗಳಿಗೆ ಸಂತೋಷವಾಯಿತು. ಅನಂತರ ವಾಲ್ಮೀಕಿ ಮುನಿಗಳು ತಮಸಾ ತೀರ್ಥದಲ್ಲಿ ವಿಧಿವತ್ತಾಗಿ ಸ್ನಾನ ಮಾಡಿ ತಮ್ಮ ನುಡಿಯು ಅಕಸ್ಮಾತಾಗಿ ಒಂದು ಶ್ಲೋಕವಾದುದನ್ನೇ ಪರ್ಯಾಲೋಚಿಸುತ್ತಾ ಆಶ್ರಮಕ್ಕೆ ಹಿಂದಿರುಗಿದರು. ವಿದ್ವಾಂಸನಾದ ಶಿಷ್ಯ ಭಾರದ್ವಾಜನು ಕಮಂಡಲುವಿನಲ್ಲಿ ನೀರನ್ನು ತುಂಬಿಕೊಂಡು ವಿನೀತನಾಗಿ ಗುರುಗಳ ಹಿಂದೆಯೇ ಬಂದನು.
ವಾಲ್ಮೀಕಿ ಮುನಿಗಳು ಶಿಷ್ಯನೊಡನೆ ಆಶ್ರಮವನ್ನು ಪ್ರವೇಶಿಸಿ ಸುಖಾಸನದಲ್ಲಿ ಕುಳಿತುಕೊಂಡು ಬೇರೆ ಬೇರೆ ಪುರಾಣಾದಿ ಕಥಾ ಪ್ರಸಂಗಗಳಲ್ಲಿ ನಿತ್ಯದಂತೆ ನಿರತರಾದರು. ಅವರ ಮನಸ್ಸು ಮಾತ್ರ ಮಾನಿಷಾದದ ಎಂಬ ಶ್ಲೋಕದ ಕಡೆಗೇ ಇದ್ದಿತು. ಆ ಸಮಯದಲ್ಲಿ ಸಕಲ ಲೋಕಗಳ ಸೃಷ್ಟಿಕರ್ತನು, ಲೋಕಕರ್ತನು, ಮಹಾ ತೇಜಸ್ವಿಯೂ ಆದ ಸಾಕ್ಷಾತ್ ಚತುರ್ಮುಖ ಬ್ರಹ್ಮನು ಆ ಮಹರ್ಷಿಗಳನ್ನು ಕಾಣುವುದಕ್ಕಾಗಿ ಅಲ್ಲಿಗೆ ಬಂದನು. ಆಗ ವಾಲ್ಮೀಕಿಗಳು ಆಶ್ಚರ್ಯಚಕಿತರಾಗಿ ಮಾತಾಡಲು ತೋರದೆ ತಟ್ಟನೆ ಎದ್ದು ವಿನಯದಿಂದ ಕೈ ಮುಗಿದುಕೊಂಡು ನಿಂತರು. ಅವರು ಬ್ರಹ್ಮನಿಗೆ ವಿಧಿವತ್ತಾಗಿ ಪಾದ್ಯ, ಅರ್ಘ್ಯ, ಪೀಠಗಳನ್ನು ಸಮರ್ಪಿಸಿ ಸ್ತೋತ್ರ ಪೂರ್ವಕವಾಗಿ ನಮಸ್ಕಾರ ಮಾಡಿ ಕುಶಲವನ್ನು ಕೇಳಿದರು. ಆಗ ಭಗವಾನ್ ಬ್ರಹ್ಮದೇವನು ಉತ್ತಮವಾದ ಆಸನದಲ್ಲಿ ಕುಳಿತುಕೊಂಡು ವಾಲ್ಮೀಕಿ ಮುನಿಗಳಿಗೆ ಕುಳಿತುಕೊಳ್ಳುವಂತೆ ಹೇಳಿದನು. ಲೋಕ ಪಿತಾಮಹನಾದ ಬ್ರಹ್ಮನು ಕುಳಿತ ಮೇಲೆ ಆತನ ಆದೇಶದಂತೆ ವಾಲ್ಮೀಕಿ ಮುನಿಗಳು ಕುಳಿತುಕೊಂಡರು. ವಾಲ್ಮೀಕಿಗಳ ಮನಸ್ಸು ಕ್ರೌಂಚ ಪಕ್ಷಿಯ ಕಡೆಗೆ ಧಾವಿಸಿತು. ಪಾಪಾತ್ಮನಾದ ಬೇಡನು ಎಂತಹ ಕೆಲಸವನ್ನು ಮಾಡಿಬಿಟ್ಟನು. ಇಂಪಾಗಿ ಧ್ವನಿಗೈಯುತ್ತಿದ್ದ ಆ ಕ್ರೌಂಚ ಪಕ್ಷಿಯನ್ನು ನಿಷ್ಕಾರಣವಾಗಿ ಕೊಂದು ಬಿಟ್ಟನಲ್ಲ. ಹೆಣ್ಣು ಹಕ್ಕಿಗೆ ಎಂತಹ ಕಷ್ಟ ಬಂದಿತು ಎಂದು ಶೋಕಿಸುತ್ತಾ ಮಾನಿಷಾದ ಪ್ರತಿಷ್ಠಾಂತ್ವ ಎಂದು ಮನಸ್ಸಿನಲ್ಲಿಯೇ ಹಾಡಿಕೊಂಡರು. ಆಗ ಬ್ರಹ್ಮನು ಮುಗುಳ್ಳೆಗೆಯನ್ನು ಬೀರುತ್ತಾ ನುಡಿದನು, ಮಹರ್ಷಿಯೇ, ನೀನು ಹೇಳಿದ ವಾಕ್ಯವು ಛಂದೋಬದ್ಧವಾದ ಶ್ಲೋಕವೇ ಹೌದು. ನನ್ನ ಇಚ್ಛೆಯಿಂದಲೇ ಈ ವಾಣಿಯು ನಿನ್ನ ಮುಖದಿಂದ ಹೊರಬಂದಿತು. ಶ್ರೀರಾಮನ ಚರಿತ್ರೆಯನ್ನು ನೀನು ಸಂಪೂರ್ಣವಾಗಿ ವಿರಚಿಸು. ಆತನು ಧರ್ಮಾತ್ಮನು, ಗುಣಶಾಲಿಯೂ ಆಗಿದ್ದಾನೆ. ಅವನು ಮಹಾಪ್ರಾಜ್ಞ, ಧೀರ. ನಾರದನು ತಿಳಿಸಿದಂತೆ ಈ ಲೋಕದಲ್ಲಿ ಶ್ರೀರಾಮನು ನಡೆಸಿದ ಚರಿತ್ರೆಯನ್ನು ವರ್ಣಿಸು. ಶ್ರೀರಾಮ, ಸೀತೆ, ಲಕ್ಷ್ಮಣ ಮತ್ತು ರಾವಣಾದಿ ರಾಕ್ಷಸರು ಇವರ ಚರಿತ್ರೆಯು ಏಕಾಂತದಲ್ಲಾಗಲಿ ಬಹಿರಂಗದಲ್ಲಾಗಲಿ ನಡೆದ ಬಗೆಯಂತೆ ನಿನಗೆ ಗೋಚರಿಸಲಿ. ನಾರದನು ಹೇಳದಿರುವ ಸಂದರ್ಭವೂ ನಿನಗೆ ತಿಳಿಯಲಿ. ನೀನು ವಿರಚಿಸುವ ಕಾವ್ಯದಲ್ಲಿ ಯಾವ ಮಾತೂ ಸುಳ್ಳಾಗದು. ವಾಲ್ಮೀಕಿ, ಶ್ರೀರಾಮನ ಪುಣ್ಯ ಕಥೆಯನ್ನು ಶ್ಲೋಕಗಳಿಂದ ಮನೋಹರವಾಗಿ ಚಿತ್ರಿಸು. ಈ ಪೃಥ್ವಿಯಲ್ಲಿ ಪರ್ವತಗಳು, ನದಿಗಳು ಎಲ್ಲಿಯವರೆಗೆ ಇರುವುವೋ ಅಲ್ಲಿಯವರೆಗೆ ನಿನ್ನ ರಾಮಾಯಣವು ಪ್ರಚಾರದಲ್ಲಿರುವುದು. ಇದು ಪ್ರಚಾರದಲ್ಲಿರುವವರೆಗೆ ನೀನು ನನ್ನ ಬ್ರಹ್ಮಲೋಕದಲ್ಲಿ ಮೇಲೆ ಕೆಳಗೆ ಎಲ್ಲೆಲ್ಲಿಯೂ ವಿಹರಿಸಿಕೊಂಡು ವಾಸ ಮಾಡುವೆ. ಹೀಗೆ ಹೇಳಿ ಭಗವಾನ್ ಬ್ರಹ್ಮನು ಅಲ್ಲಿಯೇ ಅಂತರ್ಧಾನ ಹೊಂದಿದನು. ವಾಲ್ಮೀಕಿ ಮುನಿಗಳು ಶಿಷ್ಯರು ವಿಸ್ಮಿತರಾದರು. ಅನಂತರ ಶಿಷ್ಯರು ಆನಂದ ವಿಸ್ಮಯಗಳಲ್ಲಿ ಮುಳುಗಿ ಏಳುತ್ತಾ ಮಾನಿಷಾದ ಪ್ರತಿಷ್ಠಾಂತ್ವಾಂ ಎಂಬ ಶ್ಲೋಕವನ್ನು ಮತ್ತೆ ಮತ್ತೆ ಹಾಡಿಕೊಳ್ಳಲಾರಂಭಿಸಿದರು. ಮಹರ್ಷಿಗಳು ಶೋಕಾವೇಶದಿಂದ ನುಡಿದ ಮಾತಿನಲ್ಲಿ ಗುರು, ಲಘು ಮುಂತಾದ ಸಮಾಕ್ಷರಗಳಿಂದ ಕೂಡಿದ 4 ಪಾದಗಳಿದ್ದವು. ಅದನ್ನೇ ಮತ್ತೆ ಮತ್ತೆ ಹಾಡಿದ್ದರಿಂದ ಶೋಕಮಯವಾದ ಮಾತು ಶ್ಲೋಕರೂಪವಾಗಿ ನಿಂತಿತು. ಆಗ ಪರಮಾತ್ಮ ಧ್ಯಾನದಲ್ಲಿ ತೊಡಗಿದ್ದ ವಾಲ್ಮೀಕಿ ಮುನಿಗಳಿಗೆ ಶ್ರೀಮದ್ ರಾಮಾಯಣವನ್ನು ಸಂಪೂರ್ಣವಾಗಿ ಇದೇ ಬಗೆಯಲ್ಲಿ ಹಾಡಲು ಯೋಗ್ಯವಾದ ಶ್ಲೋಕಗಳಿಂದ ವಿರಚಿಸಬೇಕೆಂಬ ಬುದ್ಧಿಯುಂಟಾಯಿತು. ಅನಂತರ ಪ್ರತಿಭಾಶಾಲಿಗಳಾದ ಆ ವಾಲ್ಮೀಕಿ ಮುನಿಗಳು ಕೀರ್ತಿಶಾಲಿಯಾದ ಶ್ರೀರಾಮನ ಶ್ರೇಯಸ್ಕರವಾದ ಕಾವ್ಯವನ್ನು ಅನೇಕ ಶ್ಲೋಕಗಳಿಂದ ವಿರಚಿಸಿದರು. ಆ ಶ್ಲೋಕಗಳಲ್ಲಿ ದೋಷರಹಿತವಾದ ವರ್ಣ ವಿನ್ಯಾಸವಿದೆ. ಶ್ಲೋಕಗಳು ರಸ ಭಾವಗಳಿಗೆ ಅನುರೂಪವಾದ ಶಬ್ದಾರ್ಥಗಳಿಂದ ಮನೋಹರವಾದುದು. ವಾಲ್ಮೀಕಿ ಮುನಿಗಳು ರಚಿಸಿದ ಈ ರಾಮಾಯಣ ಕಾವ್ಯದಲ್ಲಿ ರಘುನಾಥನ ಚರಿತ್ರೆ ಇದೆ. ರಾವಣನನ್ನು ವಧಿಸಿದ ವೃತ್ತಾಂತವಿದೆ. ವ್ಯಾಕರಣ ಮರ್ಯಾದೆಯನ್ನನುಸರಿಸಿ ಸಂಧಿ ಸಮಾಸಗಳ ಸಂಘಟನೆ ಇದೆ. ಸಮತಾ, ಮಾಧುರ್ಯ, ಅರ್ಥವ್ಯಕ್ತಿ ಮುಂತಾದ ಕಾವ್ಯ ಗುಣಗಳಿವೆ. ಈ ರಾಮಾಯಣವನ್ನು ನೀವೆಲ್ಲರೂ ಕೇಳಬೇಕು. ಇಲ್ಲಿಗೆ ಶ್ರೀಮದ್ ರಾಮಾಯಣದ ಬಾಲಕಾಂಡದಲ್ಲಿ 2ನೇ ಸರ್ಗವು ಮುಕ್ತಾಯವಾಯಿತು. ಬಾಲಕಾಂಡ ಸರ್ಗ 3. ವಾಲ್ಮೀಕಿ ಮುನಿಗಳು ನಾರದರಿಂದ ಧರ್ಮಾರ್ಥ ಸಹಿತವಾದ ರಾಮಚರಿತವನ್ನು ಸಮಗ್ರವಾಗಿ ಕೇಳಿ ಶ್ರೀರಾಮನಿಗೆ ಸಂಬಂಧಿಸಿದ ಇತರ ವೃತ್ತಾಂತಗಳೇನಾದರೂ ಇದೆಯೇ ಎಂಬುದನ್ನು ಪರ್ಯಾಲೋಚಿಸಿದರು. ಅವರು ವಿಧಿವತ್ತಾಗಿ ಆಚಮನ ಮಾಡಿ ಪೂರ್ವಾಭಿಮುಖವಾಗಿ ಹರಡಿದ ದರ್ಬೆಗಳ ಮೇಲೆ ನಿಂತು ಕೈ ಮುಗಿದುಕೊಂಡು ಧರ್ಮಾನ್ವೇಷಿಯಾದ ಜ್ಞಾನ ದೃಷ್ಟಿಯಿಂದ ಶ್ರೀರಾಮನ ಚರಿತವನ್ನೆಲ್ಲ ವಿಶದವಾಗಿ ನೋಡಿದರು. ಶ್ರೀರಾಮ,
ಲಕ್ಷ್ಮಣ, ಸೀತೆ, ದಶರಥ ಮಹಾರಾಜ, ಅವನ ಪತ್ನಿಯರು ಮತ್ತು ಪ್ರಜೆಗಳಿಗೆ ಸಂಬಂಧಿಸಿದ ಎಲ್ಲ ವೃತ್ತಾಂತಗಳು ಅವರು ನಕ್ಕಿದ್ದು, ಮಾತನಾಡಿದ್ದು, ಹೋದದ್ದು, ಮಾಡಿದ್ದು ಇವೆಲ್ಲವೂ ಅವರಿಗೆ ತಪೋಬಲದಿಂದ ಯಥಾವತ್ತಾಗಿ ಗೋಚರಿಸಿತು. ಸತ್ಯಸಂಧನಾದ ಶ್ರೀರಾಮನು ಸೀತಾ ಲಕ್ಷ್ಮಣರೊಡನೆ ದಂಡಕಾರಣ್ಯದಲ್ಲಿ ಸಂಚರಿಸುತ್ತಾ ಯಾವ ಯಾವ ಕಾರ್ಯವನ್ನು ನಡೆಸಿದನೋ ಅದೆಲ್ಲವೂ ಗೋಚರಿಸಿತು. ಹೀಗೆ ಧರ್ಮಾತ್ಮರಾದ ವಾಲ್ಮೀಕಿ ಋಷಿಗಳು ಸಮಾಧಿಸ್ಥರಾಗಿ ಹಿಂದೆ ನಡೆದ ಶ್ರೀರಾಮನ ವೃತ್ತಾಂತವೆಲ್ಲವನ್ನೂ ಅಂಗೈಯಲ್ಲಿರುವ ನೆಲ್ಲಿಕಾಯಿಯಂತೆ ವಿಶದವಾಗಿ ಕಂಡರು. ಆ ಮಹಾ ತೇಜಸ್ವಿಗಳು ಶ್ರೀರಾಮನ ಚರಿತೆಯನ್ನು ಯಥಾವತ್ತಾಗಿ ತಿಳಿದುಕೊಂಡು ರಾಮಾಯಣವನ್ನು ರಚಿಸಲು ಆರಂಭಿಸಿದರು. ಈ ಕಾವ್ಯವು ಧರ್ಮಾರ್ಥ ಕಾಮಗಳೆಂಬ ಪುರುಷಾರ್ಥವನ್ನು ಕೊಡತಕ್ಕದ್ದು, ಸರ್ವ ವೇದಾರ್ಥಗಳೆಂಬ ರತ್ನಗಳಿಗೆ ಸಮುದ್ರವೆನಿಸಿ ಮೋಕ್ಷ ಫಲವನ್ನು ಕೊಡತಕ್ಕದ್ದೂ ಆಗಿದೆ. ನಾರದರು ಹೇಳಿದಂತೆ ವಾಲ್ಮೀಕಿ ಮುನಿಗಳು ರಾಘವನ ಕಥೆಯನ್ನು ವಿಸ್ತರಿಸಿ ಬರೆದರು. ಶ್ರೀರಾಮನ ಮಹತ್ವಪೂರ್ಣವಾದ ಜನನ, ಅವನ ಪರಾಕ್ರಮ, ಸರ್ವರಿಗೂ ಹಿತಕರವಾದ ಪ್ರವೃತ್ತಿ, ಜನಪ್ರಿಯತೆ, ತಾಳ್ಮೆ, ಶಾಂತ ಸ್ವಭಾವ, ಸತ್ಯಸಂಧತೆ ಮುಂತಾದ ಸದ್ಗುಣಗಳನ್ನು ಚಿತ್ರಿಸಿದರು. ಶ್ರೀರಾಮನು ವಿಶ್ವಾಮಿತ್ರ ಮುನಿಗಳೊಡನೆ ಹೋದಾಗ ಪ್ರಸ್ತುತವಾದ ಅನೇಕ ವಿಚಿತ್ರ ಕಥೆಗಳನ್ನು, ಶಿವಧನುರ್ಭಂಗ, ಸೀತಾ ವಿವಾಹಗಳನ್ನು ವರ್ಣಿಸಿದರು. ಶ್ರೀರಾಮನಿಗೂ ಪರಶುರಾಮನಿಗೂ ಸಂಭವಿಸಿದ ವಿವಾದವನ್ನು, ಶ್ರೀರಾಮನ ವಿನಯ ವಿಜಯಾದಿ ಗುಣಗಳನ್ನು, ಅವನ ಪಟ್ಟಾಭಿಷೇಕದ ಪ್ರಯತ್ನವನ್ನು, ಕೈಕೇಯಿಯ ದುಷ್ಟ ಸ್ವಭಾವವನ್ನು ವಿವರಿಸಿದರು. ಅನಂತರ ಪಟ್ಟಾಭಿಷೇಕಕ್ಕೆ ಸಂಭವಿಸಿದ ವಿಘ್ನ, ರಾಮನ ರಾಜ್ಯ ಭ್ರಂಶ, ದಶರಥನ ಶೋಕ ವಿಲಾಪಗಳು, ದಶರಥನು ಸ್ವರ್ಗಸ್ಥನಾದ ವೃತ್ತಾಂತ ಇವುಗಳನ್ನು ಬರೆದರು. ಅನಂತರ ವಾಲ್ಮೀಕಿ ಮುನಿಗಳು ಪ್ರಜೆಗಳ ದುಃಖ, ಜೊತೆಗೆ ಬಂದ ಪ್ರಜೆಗಳನ್ನು ಶ್ರೀರಾಮನು ಹಿಂದಕ್ಕೆ ಕಳುಹಿಸುವುದು, ಗುಹನೊಡನೆ ಸಂಭಾಷಣೆ, ಸಾರಥಿಯಾದ ಸುಮಂತ್ರನು ನಗರಕ್ಕೆ ಹಿಂದಿರುಗುವುದು, ರಾಮ ಲಕ್ಷ್ಮಣ ಸೀತೆಯರು ಗಂಗಾ ನದಿಯನ್ನು ದಾಟುವುದು, ಭಾರದ್ವಾಜರನ್ನು ಕಂಡು ಅವರ ಅನುಮತಿಯಿಂದ ಚಿತ್ರಕೂಟಕ್ಕೆ ಪ್ರಯಾಣ ಬೆಳೆಸುವುದು ಇವುಗಳನ್ನು ಉಪವರ್ಣಿಸಿದರು. ರಾಘವನು ಚಿತ್ರಕೂಟದಲ್ಲಿ ಪರ್ಣಶಾಲೆಯನ್ನು ನಿರ್ಮಿಸಿಕೊಂಡು ವಾಸ ಮಾಡುವುದನ್ನು, ಭರತನು ಬಂದು ಶ್ರೀರಾಮನನ್ನು ಒಲಿಸಿಕೊಂಡ ಬಗೆಯನ್ನು, ಸ್ವರ್ಗಸ್ಥನಾದ ದಶರಥನಿಗೆ ರಾಮನು ತರ್ಪಣ ಕೊಟ್ಟುದನ್ನು ವರ್ಣಿಸಿ ಹೇಳಿದರು. ಆಮೇಲೆ ಭರತನು ಶ್ರೀರಾಮನ ಪಾದುಕೆಗಳಿಗೆ ಮಾಡಿದ ಅಭಿಷೇಕ ಮತ್ತು ನಂದಿ ಗ್ರಾಮವಾಸ ಇವುಗಳನ್ನು ವಿವರಿಸಿ, ಶ್ರೀರಾಮನು ದಂಡಕಾರಣ್ಯಕ್ಕೆ ಹೋಗಿ ವಿರಾಧನನ್ನು ವಧಿಸಿದ ಪ್ರಕರಣವನ್ನು ತಿಳಿಸಿದರು. ಶರಭಂಗ ಮತ್ತು ಸುತೀಕ್ಷ್ಣ ಮುನಿಗಳ ದರ್ಶನ, ಸೀತೆಯು ಅನಸೂಯೆಯೊಡನೆ ಸಂಭಾಷಿಸಿದ ವೃತ್ತಾಂತ, ಅನಸೂಯೆಯು ಸೀತೆಗೆ ಚಂದನಾದಿಯಾದ ಅಂಗ ರಾಗವನ್ನು ಕೊಟ್ಟದ್ದು, ಅಗಸ್ತ್ಯರ ದರ್ಶನ, ಅವರು ಕೊಟ್ಟ ಧನಸ್ಸನ್ನು ಸ್ವೀಕರಿಸಿದ್ದು ಇವುಗಳೆಲ್ಲ ಅನಂತರ ವರ್ಣಿಸಲ್ಪಟ್ಟವು. ಆಮೇಲೆ ಶೂರ್ಪಣಕೆಯೊಡನೆ ಸಂವಾದ, ಅವಳನ್ನು ವಿಕಾರಗೊಳಿಸಿದ ಬಗೆ, ಕರತ್ರಿಶಿರರ ಸಂಹಾರ, ರಾವಣನು ಲಂಕೆಯಿಂದ ಹೊರಡುವ ಸಂದರ್ಭ, ಮಾರೀಚನ ವಧೆ, ಸೀತಾಪಹರಣಗಳು ಚಿತ್ರಿಸಲ್ಪಟ್ಟವು. ಅನಂತರ ರಾಮನ ವಿಲಾಪ, ರಾವಣನಿಂದ ಜಟಾಯುವಿನ ಸಂಹಾರ, ಕಬಂಧನ ದರ್ಶನ, ಶಬರಿ ದರ್ಶನ, ಅವಳು ಅರ್ಪಿಸಿದ ಫಲಮೂಲಗಳ ಸ್ವೀಕಾರ, ಪಂಪಾ ಸರೋಗಮನ, ಅದರ ತೀರದಲ್ಲಿ ಶ್ರೀರಾಮನ ಶೋಕ, ಹನುಮಂತನ ದರ್ಶನ ಇವು ವಿವರಿಸಲ್ಪಟ್ಟವು. ಆಮೇಲೆ ಶ್ರೀರಾಮನು ಋಷ್ಯಮುಖಕ್ಕೆ ಹೋಗಿ ಸುಗ್ರೀವನೊಡನೆ ಸೇರಿ ಅವನಿಗೆ ತನ್ನ ಸಾಮರ್ಥ್ಯವನ್ನು ತೋರಿಸಿ ನಂಬಿಕೆಯನ್ನುಂಟು ಮಾಡಿದ ವಿಷಯ, ಅವರಿಬ್ಬರ ಸ್ನೇಹ, ವಾಲಿ ಸುಗ್ರೀವರ ಕಾಳಗ, ವಾಲಿಯ ವಧೆ, ಸುಗ್ರೀವನಿಗೆ ಕಿಷ್ಕಿಂದ ರಾಜ್ಯವನ್ನು ಕೊಡಿಸಿದ್ದು, ತಾರಾ ವಿಲಾಪ, ಮಳೆಗಾಲ ಕಳೆದ ಮೇಲೆ ಸೀತೆಯನ್ನು ಹುಡುಕಬೇಕೆಂಬ ನಿರ್ಣಯ, ಮಳೆಗಾಲವನ್ನು ಕಳೆದುದು, ಆಗಲೂ ಸುಗ್ರೀವನು ಸಹಾಯಕ್ಕೆ ಬಾರದಿದ್ದುದಕ್ಕಾಗಿ ಶ್ರೀರಾಮನಿಗೆ ಉಂಟಾದ ಕ್ರೋಧ, ಸುಗ್ರೀವನು ವಾನರ ಬಲವನ್ನು ಬರಮಾಡಿಕೊಳ್ಳುವುದು, ವಾನರರಿಗೆ ಭೂಮಂಡಲದ ಪರಿಚಯವನ್ನು ಹೇಳಿ ದಿಕ್ಕು ದಿಕ್ಕುಗಳಿಗೆ ಕಳಿಸುವುದು ಇವುಗಳನ್ನು ವಾಲ್ಮೀಕಿ ಮುನಿಗಳು ವರ್ಣಿಸಿದರು. ಶ್ರೀರಾಮನು ಹನುಮಂತನಿಗೆ ಅಂಗೂಲಿಯಕವನ್ನು ಕೊಟ್ಟದ್ದು, ಸ್ವಯಂಪ್ರಭಾ ಗುಹೆಗೆ ಕಪಿಗಳು ಹೋದದ್ದು, ಕಪಿಗಳ ಪ್ರಾಯೋಪಾವೇಶ, ಸಂಪಾತಿ ದರ್ಶನ, ಹನುಮಂತನು ಮಹೇಂದ್ರ ಪರ್ವತವನ್ನು ಆರೋಹಿಸಿ ಸಮುದ್ರ ಲಂಘನ ಮಾಡಿದುದು, ಸಮುದ್ರ ರಾಜನ ಮಾತಿನಂತೆ ಮೈನಾಕನು ಕಾಣಿಸಿಕೊಂಡುದು ಇವುಗಳನ್ನು ವರ್ಣಿಸಿ ಹೇಳಿದರು. ಅನಂತರ ಸುರಸೆಯು ಹನುಮಂತನನ್ನು ಗದರಿಸಿದ ವೃತ್ತಾಂತ, ಸಿಂಹಿಕೆಯ ದರ್ಶನ, ಅವಳ ಸಂಹಾರ, ಹನುಮಂತನು ಲಂಕಾ ನಗರದ ಪರ್ವತ ಭಾಗವನ್ನು ನೋಡಿದುದು, ಲಂಕಾ ಪ್ರವೇಶ, ಹನುಮಂತನ ಚಿಂತೆ, ಸೀತಾನ್ವೇಷಣಕ್ಕಾಗಿ
ರಾವಣನ ಪಾನಭೂಮಿಗೆ ಹೋಗಿ ಅಂತಃಪುರವನ್ನು ಶೋಧಿಸಿದ ಸಂಗತಿಗಳು ಚಿತ್ರಿತವಾದವು. ಹನುಮಂತನು ರಾವಣನನ್ನು ಕಂಡು ಪುಷ್ಪಕದಲ್ಲಿ ಹುಡುಕಿ ಅಶೋಕವನಕ್ಕೆ ಹೋಗಿ ಸೀತೆಯ ದರ್ಶನ ಮಾಡಿ ಅಂಗೂಲಿಯಕವನ್ನು ಕೊಟ್ಟು ಅವಳೊಡನೆ ಸಂಭಾಷಿಸಿದ ವೃತ್ತಗಳು ರಾಕ್ಷಸಿಯರು ಸೀತೆಯನ್ನು ಹೆದರಿಸಿದಾಗ ತ್ರಿಜಟೆಯು ತನ್ನ ಸ್ವಪ್ನ ವೃತ್ತಾಂತವನ್ನು ಹೇಳಿದ ವಿಚಾರವು ಆಮೇಲೆ ವಿವರಿಸಲ್ಪಟ್ಟವು. ಸೀತೆಯು ಹನುಮಂತನಿಗೆ ಚೂಡಾಮಣಿಯನ್ನು ಕೊಟ್ಟದ್ದು, ಅಶೋಕವನದ ವೃಕ್ಷಗಳನ್ನು ಹನುಮಂತನು ನಾಶಗೊಳಿಸಿದ್ದು, ರಾಕ್ಷಸಿಯರು ಓಡಿ ಹೋಗಲಾಗಿ ಕಿಂಕರರೆಂಬ ರಾಕ್ಷಸರನ್ನು ಸದೆಬಡದದ್ದು, ಹನುಮಂತನು ಸೆರೆ ಸಿಕ್ಕಿದ್ದು, ಲಂಕಾ ದಹನದಿಂದಾದ ರಾಕ್ಷಸರ ಹಾಹಾಕಾರ, ಹನುಮಂತನು ಸಮುದ್ರವನ್ನು ಪುನಃ ಲಂಘಿಸಿ ಹಿಂದೆ ಬಂದದ್ದು, ಮಧುವನದ ಸೂರೆ ಇವುಗಳು ನಿರೂಪಿತವಾದುವು. ಆಮೇಲೆ ಶ್ರೀರಾಮನನ್ನು ಸಮಾಧಾನಪಡಿಸಿ ಅವನಿಗೆ ಹನುಮಂತನಿಂದ ಚೂಡಾಮಣಿ ಪ್ರದಾನ, ಸಮುದ್ರದ ಕಡೆಗೆ ಪ್ರಯಾಣ, ನಲನಿಂದ ಸೇತು ಬಂಧನ, ಸಮುದ್ರವನ್ನು ದಾಟಿ ರಾತ್ರಿಯಲ್ಲಿ ಲಂಕಾ ನಗರದ ಮುತ್ತಿಗೆ, ವಿಭೀಷಣನೊಡನೆ ಸಮಾಗಮ, ಇಂದ್ರಜಿತ್ತು ಮುಂತಾದವರ ವಧೋಪಾಯ ಕಥನ, ಕುಂಭಕರ್ಣ ಮತ್ತು ಇಂದ್ರಜಿತ್ತುಗಳ ಸಂಹಾರ, ರಾವಣನ ವಧೆ ಇವುಗಳಾದ ಮೇಲೆ ಸೀತೆಯ ಪ್ರಾಪ್ತಿ ಇವು ವಿವೃತವಾದವು. ಲಂಕೆಯಲ್ಲಿ ವಿಭೀಷಣನಿಗೆ ಪಟ್ಟಾಭಿಷೇಕ, ಪುಷ್ಪಕ ವಿಮಾನದ ಸಮರ್ಪಣೆ, ಶ್ರೀರಾಮನು ಅಯೋಧ್ಯಾಭಿಮುಖವಾಗಿ ಹೊರಟು ಭಾರದ್ವಾಜರನ್ನು ಸಂದರ್ಶನ ಮಾಡಿದ ಕತೆ ಇವು ವರ್ಣಿಸಲ್ಪಟ್ಟವು. ಅನಂತರ ಹನುಮಂತನನ್ನು ಕಳುಹಿಸಲು ಅವನು ಭರತನನ್ನು ಕಂಡದ್ದು, ಶ್ರೀರಾಮನ ಪಟ್ಟಾಭಿಷೇಕ, ಸಕಲ ವಾನರ ಸೇನೆಯನ್ನು ತಮ್ಮ ತಮ್ಮ ಸ್ಥಳಕ್ಕೆ ಕಳಿಸಿ ಶ್ರೀರಾಮನು ರಾಜ್ಯಭಾರ ಮಾಡುತ್ತಾ ಪ್ರಜಾರಂಜನೆ ಮಾಡಿದ ವಿಧಾನ ಇವುಗಳನ್ನು ವಾಲ್ಮೀಕಿ ಮುನಿಗಳು ವರ್ಣಿಸಿದರು. ಆಮೇಲೆ ಉತ್ತರ ಕಾಂಡದಲ್ಲಿ ಸೀತಾ ಪರಿತ್ಯಾಗವನ್ನು, ಮುಂದೆ ರಾಮನು ನಡೆಸಲಿರುವ ಅಶ್ವಮೇಧಾದಿ ವೃತ್ತಾಂತವನ್ನು ಭಗವಾನ್ ವಾಲ್ಮೀಕಿ ಋಷಿಗಳು ವರ್ಣಿಸಿದರು. ಇಲ್ಲಿಗೆ ಶ್ರೀಮದ್ ರಾಮಾಯಣದ ಬಾಲಕಾಂಡದ 3ನೇಯ ಸರ್ಗವು ಸಂಪೂರ್ಣವಾಯಿತು. ಮಂಗಳಂ ಕೌಸಲೇಂದ್ರಾಯ ಮಹನೀಯ ಗುಣಾಬ್ಧಯೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ, ಸಾರ್ವಭೌಮಾಯ ಮಂಗಳಂ. ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ.